Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಇವತ್ತೊಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ತುಂಬ ಸಿಂಪಲ್ಲು, ಲೈಕ್ ಒಂದಷ್ಟು ಜನಕ್ಕೆ ಈ ವಿಷಯ ಗೊತ್ತಿರುತ್ತೆ ಆ್ಯಂಡ್ ಸ್ವಲ್ಪ ಜನಕ್ಕೆ ಯಾರಿಗೆಲ್ಲ ಗೊತ್ತಿಲ್ಲೋ ಅವ್ರಿಗೆಲ್ಲ ಹೆಲ್ಪ್ಫುಲ್ ಆಗಲಿ ಅಂತ. ಸೊ ನಾನು ಮಾಡ್ತಿರೋ ಒಂದು ಬ್ಯೂಟಿ ಟಿಪ್ ಆಗಿರ್ಬೋದು ಅಥವಾ ಹೆಲ್ತ್ ಟಿಪ್ ಆಗಿರ್ಬೋದು, ಸೊ ಇದೆಲ್ಲ ನಿಮಗೆ ಯೂಸ್ಫುಲ್ ಆಗ್ತಿದೆ, ಅಟ್ಲೀಸ್ಟ್ ಒಬ್ರಿಗೊಬ್ರಿಗೂ ಯೂಸ್ಫುಲ್ ಆಗ್ತಿದೆ ಆ್ಯಂಡ್ ನೀವು ಅದನ್ನು ಟ್ರೈ ಮಾಡ್ತಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ವಿಡಿಯೋನ ಇವತ್ತು ಶುರು ಮಾಡೋಣ. ಸೊ ಇಟ್ಸ್ ವೆರಿ ಸಿಂಪಲ್, ತುಂಬ ಡ್ರ್ಯಾಗ್ ಎಲ್ಲ ಮಾಡೋದಿಲ್ಲ. ಸೊ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಸೊ ಸ್ಕಿಪ್ ಮಾಡ್ತೀರಾ, ಕಂಪ್ಲೀಟ್ ವಿಡಿಯೋ ನೋಡಿ, ಸರಿನಾ? ಸೊ ಏನಪ್ಪ ಇವತ್ತಿನ ವಿಷಯ ಅಂತಂದರೆ, ಈ ಇಂಗ್ರೀಡಿಯೆಂಟ್ಸ್ಗೂ ಅಷ್ಟೇ ನಮಗೆ ಬೇಸಿಕಲಿ ಈ ಒಂದು ಹೋಮ್ ರೆಮಿಡಿ ಮಾಡೋದಕ್ಕೆ ಬರೀ ಒಂದು 2 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಆರಾಮಾಗೆ ನಾವು ಮನೇಲೇ ಈ ಹೋಮ್ ರೆಮಿಡಿನ ಮಾಡ್ಕೋಬೋದು, ಓಕೆನಾ? ಸೊ ಏನಪ್ಪ ಇವತ್ತಿನ ಟಿಪ್ಪು ಅಂತಂದರೆ, ಸೊ ಪಿಂಪಲ್ಸ್ ಯಾರಿಗಿರಲ್ಲ, ಸೊ ಬರೀ ಟೀನೇಜ್ಗೆ ಪಿಂಪಲ್ಸ್ ಬರುತ್ತೆ, ದೊಡ್ಡವ್ರಿಗೆಲ್ಲ ಪಿಂಪಲ್ಸ್ ಬರಲ್ಲ ಅಂತ ಏನೂ ಇಲ್ಲ. ಸೊ ಕೆಲವರಿಗೆ ಟೀನೇಜಲ್ಲಿ ಅದು ಪ್ರಾಸೆಸ್ ಅದೇನು ಮಾಡೋದಕ್ಕಾಗಲ್ಲ. ಸೊ ಅದನ್ನು ನೀವು ಕ್ರಾಸ್ ಮಾಡಿ ಬರಲೇಬೇಕಾಗತ್ತೆ. ಆ್ಯಂಡ್ ಕೆಲವ್ರಿಗೆ ಪೀರಿಯಡ್ಸ್ ಆಗೋ ಟೈಮಲ್ಲಾಗಿರಲಿ ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗಿರಲಿ ಅಥವಾ ಹೀಟ್ ಜಾಸ್ತಿ ಆದಾಗಿರಲಿ ಅಥವಾ ನಮಗೆ ಓಪನ್ ಪೋರ್ಸ್ ಜಾಸ್ತಿ ಇದ್ದಾಗ ಅಲ್ಲಿ ಧೂಳೆಲ್ಲ ಕೂತಿ ಪಿಂಪಲ್ಸ್ ಬರೋದಾಗಿರಲಿ, ಸೊ ಇದೆಲ್ಲ ಸಮಸ್ಯೆ ಆಗಿರುತ್ತಲ್ವ. ಸೊ ಈ ಸಮಸ್ಯೆಗೆ ಮನೆ ಮದ್ದು 100% ಮನೆ ಮದ್ದು ಇದ್ದೇ ಇರುತ್ತೆ. ಸೊ ನಾವು ಅದನ್ನು ಆ ಚಾನಲ್ನ ನೋಡ್ಕೊಂಡು ಹೋಗೋಲ್ಲ ಅಷ್ಟೇ. ಸೊ ಒಂದು ಸತಿ ನಮಗೇನಾದರೂ ಸಮಸ್ಯೆ ಅಂತ ಬಂದಾಗ ನಾವು ಡೈರೆಕ್ಟ್ ಹೋಗೋದೇ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಥವಾ ಏನಾದರೂ ಆಚೆ ಕಡೆ ಪ್ರಾಡಕ್ಟ್ ಸಿಗುತ್ತೆ, ಮಾರ್ಕೆಟಲ್ಲಿ ಏನೆಲ್ಲ ಸಿಗುತ್ತೆ, ಸೊ ಅದನ್ನೆಲ್ಲ ಟ್ರೈ ಮಾಡ್ತೀವಿ. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್, ಸೊ ನಾವು ಮನೇಲೇ ಹೋಮ್ ರೆಮಿಡಿ ಮಾಡೋದ್ರಿಂದ ಸೊ ಫಸ್ಟು ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ, ತುಂಬ ಮನಿ ಸೇವಿಂಗ್ ಆಗೂ ಇರುತ್ತೆ ಆ್ಯಂಡ್ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಎಸ್, ಅಫ್ಕೋರ್ಸ್ ಸ್ವಲ್ಪ ನಿಧಾನ ಎಫೆಕ್ಟ್ ಕೊಡುತ್ತೆ ರಾದರ್ ದೆನ್ ಆಚೆ ಕಡೆ ಇರೋ ಮಾರ್ಕೆಟಲ್ಲಿರೋ ಪ್ರಾಡಕ್ಟ್ಸಿಂದ. ಬಟ್ ನಾವು ಸಮಾಧಾನವಾಗಿ ಪೇಷನ್ಸ್ ಆಗಿದ್ದರೆ 100% ನಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ, ಸರಿನಾ? ಸೊ ಏನಪ್ಪ ಪಿಂಪಲ್ಸ್ ಹೇಗೆ ಹೋಗ್ಸೋದು ಅಂತಂದರೆ, ಇದು ಈಗಿನ ಕಾಲದಿಂದ ಇವಾಗಿನ ನಾವು ಇದನ್ನು ಮಾಡೋದಲ್ಲ. ಸೊ ತುಂಬ ಹಳೇ ಕಾಲದಿಂದ ನಮ್ಮ ಅಜ್ಜಿ ತಾತ ಆಗಿರ್ಬೋದು, ಅವ್ರ ಅಪ್ಪ ಅಮ್ಮ ಆಗಿರ್ಬೋದು, ಲೈಕ್ ಫ್ರಮ್ ಏಜಸ್, ಸೊ ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಸೊ ಆಯುರ್ವೇದಿಕಲ್ಲಿ ಇದನ್ನೆಲ್ಲ ನೋಡಿ, ಇದೆಲ್ಲ ಇವಾಗ್ಲೂ ಇದೆ. ಸೊ ಕೆಲವ್ರಿಗೆ ಆಯುರ್ವೇದಿಕ್ ಸಿಕ್ಕಾಪಟ್ಟೆ ಕ್ವಿಕ್ಕಾಗಿ ವರ್ಕೌಟ್ ಆಗುತ್ತೆ, ಕೆಲವ್ರಿಗೆ ನಿಧಾನವಾಗಿ ವರ್ಕೌಟ್ ಆಗುತ್ತೆ. ಬಟ್ ವರ್ಕೌಟ್ ಆಗುತ್ತೆ, ಬಟ್ ಇಟ್ ಟೇಕ್ಸ್ ಟೈಮ್ ಅಷ್ಟೇ. ವರ್ಕೌಟ್ ಆಗಲ್ಲ ಅನ್ನೋದೇನಿಲ್ಲ, ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೆ ನಾವು ಪೇಷನ್ಸ್ ಆಗಿರಬೇಕಾಗತ್ತೆ. ಏನಪ್ಪ ಇಂಗ್ರೀಡಿಯೆಂಟ್ಸ್ ಅಂದರೆ, ಬೇವಿನ ಎಲೆ, ನೀಮ್ ಎಲೆ ಅಂತ ಹೇಳ್ತಾರೆ, ನೀಮ್ ಲೀಫ್ ಇದು, ಆ್ಯಂಡ್ ಬೇವಿನ ಎಲೆ ಎರಡು ಒಂದೇ. ಕನ್ನಡದಲ್ಲಿ ಬೇವಿನ ಎಲೆ, ಇಂಗ್ಲೀಷಲ್ಲಿ ನೀಮ್ ಲೀಫ್. ಸೊ ಇದು ಆ್ಯಂಡ್ ಇದ್ರ ಜೊತೆಗೆ ನೀವು ವಾಟ್ರ್ ಕೂಡ ಮಿಕ್ಸ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ರೋಸ್ ವಾಟ್ರ್ ಕೂಡ ಮಿಕ್ಸ್ ಮಾಡ್ಕೋಬೋದು. ಇಟ್ಸ್ ಅಪ್ ಟು ಯು, ನೀವು ಹೇಗೆ ಪ್ರಿಫರ್ ಮಾಡ್ತೀರಾ ಹಾಗೆ, ಸರಿನಾ? ಇವಾಗ ನೀವು ನಮ್ಮ ಮನೆ ಹತ್ರನೇ ಗಿಡ ಇದೆ, ಅದನ್ನು ನಾನು ಫ್ರೆಶ್ ಆಗಿ ಎಲೆ ಕಿತ್ಕೊಂಡ್ಬಂದು ನಾನು ಗ್ರೈಂಡ್ ಮಾಡಿ ಅದಕ್ಕೆ ಗ್ರೈಂಡ್ ಮಾಡೋದಕ್ಕೆ ನೀವು ನೀರಾದರೂ ಅದನ್ನು ಬಳಸ್ಕೋಬೋದು ಅಥವಾ ರೋಸ್ ವಾಟ್ರ್ ಕೂಡ ಬಳಸ್ಕೋಬೋದು, ಓಕೆನಾ? ಅಥವಾ ನೀಟಾಗಿ ನೀವು ಫೈನ್ ಪೇಸ್ಟ್ ಮಾಡಿ ಅದಕ್ಕೆ ಸ್ವಲ್ಪ ರೋಸ್ ವಾಟ್ರು ಚೆನ್ನಾಗಿ ಪೇಸ್ಟ್ ಮಾಡಿ ಮುಖಕ್ಕೆ ಅಪ್ಲೈ ಮಾಡ್ಕೋಬೋದು. ಸೊ ಇಲ್ಲ ಅಂತಂದರೆ ನಿಮಗೆ ಹರ್ಬಲಾಗಿ ನಮಗೆ ನ್ಯಾಚುರಲಾಗಿ ನಮ್ಗೆ ಸಿಗುತ್ತೆ ಅಂತಂದರೆ, ಸೊ ಫೈನ್, ಅದು ಕೂಡ ನೀವು ತೊಗೊಂಬರ್ಬೋದು. ಆ್ಯಂಡ್ ಅದಕ್ಕೆ ಸ್ವಲ್ಪ ನೀವು ರೋಸ್ ವಾಟ್ರ್ ಬೇಕಾದರೆ ರೋಸ್ ವಾಟ್ರ್ ಹಾಕ್ಕೋಬೋದು ಅಥವಾ ಪ್ಲೇನ್ ನೀರು ಬೇಕಾದರೂ ಹಾಕ್ಕೊಂಡು ನೀವು ಪೇಸ್ಟ್ ಈ ಥರ ಮುಖಕ್ಕೆ ಹಾಕ್ಕೊಂಡು ಒಂದು 15-20 ಮಿನಿಟ್ಸ್ ಅದು ಡ್ರೈ ಆದಮೇಲೆ ತಣ್ಣೀರಲ್ಲಿ, ಬಿಸಿನೀರಲ್ಲ ತಣ್ಣೀರಲ್ಲಿ ಮುಖನ ವಾಶ್ ಮಾಡ್ಕೊಳ್ಳಿ. ಆ್ಯಂಡ್ ನನಗೆ ಗೊತ್ತಿರೋ ತನಕ ಸೋಪ್ನ ಸ್ವಲ್ಪ ಯೂಸ್ ಮಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಪಿಂಪಲ್ಸ್ ಹೋಗೋ ತನಕ. ಅದಾದಮೇಲೆ ನ್ಯಾಚುರಲ್ ಇವಾಗ ಮನೇಲಿ ಮಾಡಿರುವಂಥದ್ದೇ ಕಡಲೆ ಹಿಟ್ಟಿನ ಮಾಸ್ಕ್ ಬರುತ್ತೆ. ಸೊ ಈ ಥರದ್ದೆಲ್ಲ ಒಂದಷ್ಟು ಸಿಗುತ್ತೆ, ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಿ ಇನ್ಸ್ಟೆಡ್ ಆಫ್ ಸೋಪ್ ಯಾವ್ದು ನಾವು ಯೂಸ್ ಮಾಡ್ಬೋದು ಅಂತ ನಿಮ್ಗೆ ಅಷ್ಟು ಸಿಗುತ್ತೆ. ಸೊ ಅದನ್ನು ನೀವು ಬಳಸಿ, ಸರಿನಾ? ಇಲ್ಲ ಅಂತಂದರೆ ನೀವು ಬೇವಿನ ಎಲೆನ ತೊಗೊಂಬಂದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಅದನ್ನು ಕೂಡ ನೀವು ಪೌಡರ್ ಮಾಡಿ ಕೂಡ ಇಟ್ಕೋಬೋದು, ಅದನ್ನು ತುಂಬ ಒಳ್ಳೆಯದು. ನಾವು ಎಷ್ಟು ಕಹಿ ಆ್ಯಂಡ್ ಅದನ್ನು ನೀವು ತಿನ್ನಲೂಬೋದು, ಗೊತ್ತಾ? ನಾವೆಷ್ಟು ನಮ್ಮ ದೇಹಕ್ಕೆ ಕಹಿ ಅಂಶ ನಾವು ತಿಂತೀವೋ ಅಷ್ಟು ಆರೋಗ್ಯವಾಗಿ ನಾವು ಇರ್ತೀವಿ ಅಂತೆ. ಸೊ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಅದು ಟ್ರೂ ಅಂತ ಅನಿಸುತ್ತೆ. ಜಾಸ್ತಿ ನಾವು ಶುಗರ್ ಇಂಟೇಕ್ ಮಾಡ್ತಿದ್ರೆ, ತುಂಬ ಸ್ವೀಟ್ ತಿಂದರೆ ಮುಖಕ್ಕೆ ಕೊಡ್ಬಿಡುತ್ತಲ್ಲ, ಸೊ ಹಾಗೆ ಜಾಸ್ತಿ ಸ್ವೀಟು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ. ಕಹಿ ಎಸ್ ಅಫ್ಕೋರ್ಸ್ ತುಂಬ ಒಳ್ಳೆಯದು, ತುಂಬ ಹೆಲ್ತಿಯಾಗಿ ಆರೋಗ್ಯವಾಗಿ ಇರ್ತೀವಿ.
ಓಕೆನಾ. ಸೊ ನಂಗೆ ಒಂದಿಷ್ಟು ಇನ್ಫಾರ್ಮೇಷನ್ ಗೊತ್ತಿರೋದನ್ನೇ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನನಗೂ ಅಷ್ಟೇ, ನಾನೆಲ್ಲ ಏನಾದರೂ ನನಗೇನಾದರೂ ಒಂದು ಮೊಡವೆ ಆದಾಗ, ಪಿಂಪಲ್ಸ್ ಆದಾಗ, ಸೊ ಈ ಥರದ್ದೆಲ್ಲ ರೆಮಿಡಿ ನಾನು ಟ್ರೈ ಮಾಡ್ತೀನಿ. ಸೊ ನಮ್ಮ ಮನೇಲಿ ಬೇಸಿಕಲಿ ನನಗೆ ಹೇಳೋದನ್ನು ನಾನು ಟ್ರೈ ಮಾಡಿ ನನಗೆ ರಿಸಲ್ಟ್ ಬಂದಿರೋದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಯೂಸ್ಫುಲ್ ಆಗುತ್ತೆ. ಒಂದಷ್ಟು ದಿನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ ಚೇಂಜಸ್ಸು, ಸರಿನಾ. ಸೊ ಇದನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ ನೀವು ವೇಟ್ ಮಾಡಬೇಕು. ಇಟ್ಸ್ ವೆರಿ ಸಿಂಪಲ್, ನಾನು ಯಾವಾಗಲೂ ಹೇಳ್ದಂಗೆ. ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.